ಎಲ್ರಿಗೂ ನಮಸ್ಕಾರ. ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಎರಡನೇ ಪ್ರೋಮೋ ಅಪ್ಲೋಡ್ ಆಗಿದೆ. ಇದು ಪ್ರೋಮೋ ಅಂತ ಹೇಳ್ಬೇಕಾ ಏನಂತ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಏನು ರೇಂಜಿಗೆ ಕಿತ್ತಾಡ್ತವ್ರು ಮರ. ಇದನ್ನ ಯಾವನಾದ್ರೂ ಪ್ರೋಮೋ ಅಂತಾರೆ, ಯಾವನ್ ಪ್ರೋಮೋ ಕಟ್ ಮಾಡ್ದಂತಾನೆ ಅರ್ಥ ಆಗ್ತಿಲ್ಲ ನನಗೆ. ಈ ರೇಂಜಿಗೆ ಕಿತ್ತಾಡ್ತವ್ರೆ ಯಪ್ಪ ಶಿವನೇ. ಟಾಪ್ 2 ಫಿಕ್ಸು ಅಂತ ಅನ್ಸುತ್ತೆ. ಯಾಕೋ ನನಗೆ ಇಬ್ರೇನೆ, ಗಿಲ್ಲಿ ಅಶ್ವಿನಿ ಅವರು. ಸೊ ಟಾಪ್ 1 ಗಿಲ್ಲಿ, ಟಾಪ್ ರನ್ನರ್ ಅಪ್ ಅಲ್ಲಿ ಅಶ್ವಿನಿ ಅವರು ಫಿಕ್ಸು ಅಂತ ಅನ್ಸುತ್ತೆ. ಏನು ರೇಂಜಿಗೆ ಕಿತ್ತಾಡ್ತಾರೆ ಮರಿ. ಅದು ಕಂಟೆಂಟ್ ಇವಾಗಲೂ ಕೂಡ ಕಿತ್ತಾಡ್ದೇನ. ಇವಾಗ ಯಾಕೋ ಫೈನಲ್ ವೀಕ್ಗಳ ಹತ್ರ ಬರ್ತಾ ಇದೆ ಅಂತ ಒಂದೆಲ್ಲೋ ಸೂಚನೆ ಕೊಟ್ಟಂಗಿದೆ. ಸೊ ಇಬ್ರು ಕೂಡ ಆ ರೇಂಜಿಗೆ ಕಿತ್ತಾಡ್ತವ್ರೆ. ಮೇ ಬಿ ಉತ್ತಮ ಕಳಪೆ ನಡೀತಾ ಇದೆಯಾ ಅಂತ ಅಲ್ಲಿ. ಸೊ ಕೆಲವು ವಾರದಿಂದ ಉತ್ತಮ ಕಳಪೆ ನಡೆದಿಲ್ಲ, ಲಾಸ್ಟ್ ವೀಕಲ್ಲಿ ನಡೆದಿಲ್ಲ. ಮೇ ಬಿ ಉತ್ತಮ ಕಳಪೆ ನಡೆದಿದೆ ಅಂತ ಅನ್ಕೊಂತೀನಿ. ಸೊ ಅದಕ್ಕೋಸ್ಕರನೇ ಇಲ್ಲಿ ಗಿಲ್ಲಿ ಒಂದೇನೋ ಸ್ಟೇಟ್ಮೆಂಟ್ ಸ್ಟಾರ್ಟ್ ಮಾಡ್ತಿದ್ದಂಗೆ ಫುಲ್ ಅಶ್ವಿನಿ ರೊಚ್ಚಿಗೆದ್ದು ಬಿಟ್ಟಿದ್ದಾರೆ. ಸೊ ಮೇಡಮ್ ತಾನು ಒಳ್ಳೆಯಲಾಗಕ್ಕೆ ಬೇರೆಯವ್ರಿಗೆ ಅನ್ನೋ ರೀತಿಯಲ್ಲಿ ಅಲ್ಲಿಗೆ ಸ್ಟಾಪ್ ಆಗುತ್ತೆ. ಸೊ ಅಲ್ಲಿಂದ ಈ ಕಡೆಯಿಂದ ನೀನು ಜೋಕರ್ ಆಗ್ಬೇಡ, ನಾನು ಹೀರೋ ಆಗ್ಲಿಕ್ಕೆ ಬಂದಿಲ್ಲ, ಹಾಗೆ ಹೀಗೆ ಅಂತೆಲ್ಲ ಮಾತುಕತೆಗಳು ನಡೀತಾನೆ ಇದೆ. ಸೊ ಒಂದೊಂದು ಮಾತುಗಳು ಕೂಡ ಮುತ್ತು ಇದ್ದಂಗೆ ಇದ್ದಾವೆ. ಸೊ ಫೈಟ್ ಅಂತೂ ಹೆವಿಯಾಗಿ ನಡೀತಾ ಇದೆ. ಸೊ ನಮಗೆ ಅನಿಸ್ತಿರೋ ಪ್ರಕಾರ ಏನು ಅಂತಂದರೆ ಟಾಪ್ 2 ಪಕ್ಕ ಇವರೇನೆ. ಸೊ ಇನ್ನು ಮಿಕ್ಕಿರೋಂಥ ಪೊಸಿಷನ್ಗಳು ಒಂದೊಂದಾಗಿ ಫಿಲ್ ಆಗಬೇಕಾಗತ್ತೆ. ಅದು ಯಾವುದು ಫಿಲ್ ಆಗುತ್ತೋ ಏನಾಗುತ್ತೋ ಗೊತ್ತಿಲ್ಲ. ಬೆಳಿಗ್ಗೆ ಧನುಷ್ ಪ್ರೋಮೋ ನೋಡಿದ್ದಾದ್ಮೇಲೆ ಧನುಷ್ ಏನಾದರೂ ಟಾಪ್ 5 ಟಾಪ್ 6ಗೆ ಹೊಂಟೋದ್ರೆ ಸೊ ಬೇರೆ ಒಂದು ಸ್ಥಾನಗಳು ಸ್ವಲ್ಪ ಮೇಲು ಕೀಳು ಆಗುತ್ತೆ. ನನ್ನ ಪ್ರಕಾರ ಟಾಪ್ 2 ಇವರಿಬ್ಬರೇನೆ. ಆ್ಯಂಡ್ ಟಾಪ್ 3 ಮೇ ಬಿ ಬಂದರೆ ರಕ್ಷಿತಾ ಬರ್ಬೋದು. ಸೊ ಇದ್ರ ಬಗ್ಗೆ ಚರ್ಚೆ ಮಾಡೋಣ ಇನ್ನೊಂದು ಸಾರಿ. ಬಟ್ ಈ ಪ್ರೋಮೋ ಬಗ್ಗೆ ಮಾತಾಡಿದ್ರೆ ಇಲ್ಲಿ ನೀನು ಜೋಕರ್ ಆಗ್ಬೇಡ ಅಂತ, ಈ ಕಡೆ ಐ ಆಮ್ ಎ ಕಾಮಿಡಿಯನ್ ಅಂತ ಗಿಲ್ಲಿ, ಆ್ಯಂಡ್ ಕ್ಯಾಪ್ಟನ್ ಆಗೋ ಯೋಗ್ಯತೆ ಇಲ್ಲ ಅಂತೇಳಿ ಗಿಲ್ಲಿ ಅಶ್ವಿನಿಗೆ ನಿನ್ನ ಮುಂದೆ ನಾನು ಪ್ರೂವ್ ಮಾಡಿದ್ನಲ್ಲ ಅನ್ನೋ ರೀತಿಯಲ್ಲಿ ಅಶ್ವಿನಿ ಹೇಳ್ತವ್ರೆ. ಅದು ಏನು ಪ್ರೂವ್ ಮಾಡಿದ್ರು, ಯಾವ ಒಂದು ಇದರಲ್ಲಿ ಪ್ರೂವ್ ಮಾಡಿದ್ರು ಗೊತ್ತಿಲ್ಲ ನನಗೆ. ನನ್ನ ಪ್ರಕಾರ ಎರಡು ಸಾರಿ ಗಿಲ್ಲಿನೇ ಗೆದ್ದಿರೋವಂಥದ್ದು. ಒಂದು ಆ ಪಜಲ್ ಟಾಸ್ಕಲ್ಲಿ ಗಿಲ್ಲಿ ಗೆದ್ದಿರೋವಂಥದ್ದು, ಅದಾದಮೇಲೆ ಕ್ಯಾಪ್ಟನ್ಸಿ ಬಲೂನ್ ಟಾಸ್ಕಲ್ಲೂ ಕೂಡ ಗಿಲ್ಲಿನೇ ಗೆದ್ದಿರೋವಂಥದ್ದು. ಇನ್ನು ಯಾವುದರಲ್ಲಿ ಅಶ್ವಿನಿ ಅವರು ಗಿಲ್ಲಿ ಎದುರುಗಡೆಗೆ ಪ್ರೂವ್ ಮಾಡಿದ್ರು ಅಂತ ನನಗಂತೂ ಅರ್ಥ ಆಗಿಲ್ಲಪ್ಪ. ನಿಮ್ಗೇನಾದರೂ ಅರ್ಥ ಆದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇದಾದಮೇಲೆ ಗಿಲ್ಲಿ ಹೇಳುವಂಥದ್ದು, ಸೊ ಮೈಕ್ ಸರಿಯಾಗಿ ಹಾಕ್ಕೊಳ್ಳೋ ಯೋಗ್ಯತೆ ಎಲ್ಲ ನಿನಗೆ, ಯಾವಾಗ ನಿದ್ದೆ ಮಾಡ್ಕೊಂಡಿರ್ತೀಯ ಹಾಗೆ ಹೀಗೆ ಅಂತೇಳಿ ಗಿಲ್ಲಿ ಫುಲ್ ರೊಚ್ಚಿಗೆ ಎದ್ಬಿಟ್ಟವನು. ಯಾಕೋ ಫುಲ್ ಸೀರಿಯಸ್ ಆಗಿ ಕಾಣಿಸ್ತವನೆ, ಗೊತ್ತಿಲ್ಲ ಏಕೆ ಅಂತ. ಅದಾದಮೇಲೆ ಅಲ್ಲಿ ಯೋಗ್ಯತೆ ಬಗ್ಗೆ ಎಲ್ಲ ಮಾತಾಡೋಣ. ನಿಮ್ಮ ಮನೆಗೆ ತಿನ್ನೋಕೆ ಉಣ್ಣೋಕೆ ಬಂದಿದೆಯಾ, ಅದು ಯಾಕೆ ಬರೋಕ್ಕೆ ಹೋಗಿದ್ಯಾ, ತಿನ್ನೋಕೆ ಉಣ್ಣಾಕಿದ್ರೆ ಬಿಗ್ ಬಾಸ್ ಮನೆಗೆ ಅನ್ನೋ ರೀತಿಯಲ್ಲಿ ಸುಮಾರು ಮಾತುಗಳು ಬರ್ತಾ ಇದೆ. ಗಿಲ್ಲಿ ಹೌದು ನಾನು ತಿನ್ನೋಕ್ಕೂ ಉಣ್ಣಕ್ಕೆ ಬಂದಿರುವಂಥದ್ದು ಅಂತ ಗಿಲ್ಲಿ ಒಪ್ಕೊಂಡವನೇ. ನಿಮ್ಗೆ ಏನು ಅನಿಸ್ತು ಈ ಕಿತ್ತಾಟದ ಬಗ್ಗೆ? ಆ್ಯಂಡ್ ಸೊ ಏನು ಅನಿಸುತ್ತೆ ಒಟ್ಟಿನಲ್ಲಿ ಪ್ರೋಮೋ ಬಗ್ಗೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಏನೂ ಮಾಡೋಕ್ಕಾಗಲ್ಲ. ಸೊ ಕಿತ್ತಾಟ ಮಾಡಿದ್ರೇ ನನಗೆ ಯಾಕೋ ಈ ಪ್ರೋಮೋ ನೋಡಿದ್ಮೇಲೆ ಅಷ್ಟೇನು ಸರ್ಪ್ರೈಸಿಂಗು ಅಥವಾ ಇಂಥದ್ದು ಏನು ಅನ್ನಿಸ್ತಾ ಇಲ್ಲ. ಬಿಕಾಸ್ ಈ ಕಿತ್ತಾಟ ಒಂಥರ ಮಾಮೂಲಿ ಆಗೋಗ್ಬಿಟ್ಟಿದೆ ಈ ಸೀಸನ್ಗಳಲ್ಲಿ. ಸೀಸನ್ 10ರಿಂದ ಇದೇ ನೆಗೆಟಿವ್ ಪ್ರೋಮೋಗಳೇ ಬರ್ತಾನೆ ಇದೆ. ಒಂಚೂರು ಇಂಟ್ರೆಸ್ಟೇ ಇಲ್ದಂಗೆ ಆಗೋಗ್ತಿದೆ. ಸೊ ಯಾರೊಬ್ಬರು ಹೇಳಿದರು, ಸೊ ಇಂಟ್ರೆಸ್ಟ್ ಇಲ್ಲ ಮೀನ್ಸ್ ವರ್ಸ್ಟ್ ಬಿಗ್ ಬಾಸ್ ಸೀಸನು ಅಂತಂದರೆ ವಿಡಿಯೋ ಯಾಕೆ ಮಾಡ್ತೀಯ ಗುರು ಅಂತ. ನನ್ನ ಚಾನಲು ನನ್ನ ಇಷ್ಟ ಅಷ್ಟೇ, ಅದಕ್ಕೋಸ್ಕರನೇ ಮಾಡ್ತಿರೋವಂಥದ್ದು. ಬಾಯ್ ಬಾಯ್.